ನಮಸ್ಕಾರ ವೀಕ್ಷಕರೇ, IPL 2024ರ 17ನೇ ಸೀಸನ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಮೀಡಿಯಾ ರಿಪೋರ್ಟ್ಸ್ ಗಳ ಪ್ರಕಾರ ಈ ಬಾರಿಯ IPL ಮಾರ್ಚ್ 22ರಿಂದ ಶುರುವಾಗುವ ಸಾಧ್ಯತೆ ಇದೆ. ಇದರ ನಡುವೆ ಈಗ RCB ತಂಡಕ್ಕೆ ಈ ಬಾರಿ ಆರಂಭಿಕರಾಗಿ ಯಾವ ಜೋಡಿ ಕಣಕ್ಕಿಳಿಯಬಹುದು ಎಂದು ಸಾಕಷ್ಟು ಸುದ್ದಿಗಳು ಸಹ ಹರಿದಾಡುತ್ತಿವೆ. ಕೆಲವರು ವಿರಾಟ್ ಕೊಹ್ಲಿ ಅವರ ಜೊತೆ ಫಾಫ್ ಡು ಪ್ಲೆಸಿಸ್ ಅವರೇ ಕಣಕ್ಕಿಳಿಯಬೇಕು ಎಂದು ಹೇಳುತ್ತಿದ್ದರೆ, ಇನ್ನು ಕೆಲವರು ಈ ಬಾರಿ ವಿರಾಟ್ ಕೊಹ್ಲಿ ಅವರ ಜೊತೆ ಸ್ಫೋಟಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಅವರನ್ನು ಕಣಕ್ಕಿಳಿಸಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದರೆ ಈ ಬಾರಿಯ IPL ನಲ್ಲಿ RCB ಪರ ಆರಂಭಿಕರಾಗಿ ಯಾರನ್ನು ಕಣಕ್ಕಿಳಿಸಬಹುದು, ಇದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ RCB ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ RCB ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ RCB ತಂಡ ಈ ಬಾರಿ ಆರಂಭಿಕರಾಗಿ ಯಾರನ್ನು ಕಣಕ್ಕಿಳಿಸಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿಯ ಸೀಸನ್ ನಲ್ಲಿ RCB ಪರ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಫಾಫ್ ಡು ಪ್ಲೆಸಿಸ್ ಮತ್ತೆ ವಿರಾಟ್ ಕೊಹ್ಲಿ ಅವರು ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಸರಣಿಯುದ್ದಕ್ಕೂ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ್ದ ಈ ಇಬ್ಬರು ಕೂಡ RCB ತಂಡದ ಸ್ವಲ್ಪ ಮಟ್ಟಿನ ಮಾನ ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಆದರೆ ಸದ್ಯ ಈ ಬಾರಿ RCB ತಂಡದ ನಾಯಕ ಫಾಫ್ ಡು ಪ್ಲೆಸಿಸ್ ಅವರಿಗೆ 40 ವರ್ಷ ವಯಸ್ಸಾಗಿರುವುದರಿಂದ ಬಹುತೇಕ ಈ ವರ್ಷವೇ ಅವರಿಗೆ ಕೊನೆಯ IPL ಆಗುವ ಸಾಧ್ಯತೆ ಇದೆ. ಮತ್ತೆ ಡು ಪ್ಲೆಸಿಸ್ ಅವರು ಸದ್ಯ ಅಷ್ಟೊಂದು ಒಳ್ಳೆಯ ಫಾರ್ಮ್ ನಿಂದಲೂ ಕೂಡ ಬಳಲುತ್ತಿಲ್ಲ. ಸದ್ಯ ಸೌತ್ ಆಫ್ರಿಕನ್ ಪ್ರೀಮಿಯರ್ ಲೀಗ್ ನಲ್ಲಿ ಆಡುತ್ತಿರುವ ಡು ಪ್ಲೆಸಿಸ್ ಅವರು ಕಳೆದ 8 ಪಂದ್ಯಗಳಲ್ಲಿ ಕೇವಲ 1 ಅರ್ಧ ಶತಕ ಮಾತ್ರ ಗಳಿಸಲು ಯಶಸ್ವಿಯಾಗಿದ್ದಾರೆ. ಮತ್ತೆ ಡು ಪ್ಲೆಸಿಸ್ ಅವರು ಪದೇ ಪದೇ ಇಂಜುರಿ ಸಮಸ್ಯೆಗೆ ಒಳಗಾಗುತ್ತಿರುವುದು ಕೂಡ ಒಂದು RCB ತಂಡಕ್ಕೆ ದೊಡ್ಡ ತಲೆನೋವು ಉಂಟು ಮಾಡಿದೆ. ಮತ್ತೊಂದೆಡೆ ಇನ್ನೊಬ್ಬ RCB ಸ್ಫೋಟಕ ಬ್ಯಾಟ್ಸ್ಮನ್ ಆರಂಭಿಕ ಆಟಗಾರನಾಗಿರುವ ವಿಲ್ ಜಾಕ್ಸ್ ಅವರು ಕೂಡ ಸದ್ಯ ಅದ್ಭುತ ಫಾರ್ಮ್ ನಲ್ಲಿದ್ದು ವಿಶ್ವದ ವಿವಿಧ ಲೀಗ್ಸ್ ಗಳಲ್ಲಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆಯುತ್ತಿದ್ದಾರೆ. ಆದ್ದರಿಂದ ಈ ಬಾರಿಯ IPL ನಲ್ಲಿ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಅವರ ಜೊತೆ ವಿಲ್ ಜಾಕ್ಸ್ ಅವರಿಗೆ ಕೆಲವೊಂದು ಪಂದ್ಯಗಳಲ್ಲಿ ಅವಕಾಶ ನೀಡಬೇಕು ಎಂದು ಸಾಕಷ್ಟು ಕೂಗುಗಳು ಕೇಳಿಬರುತ್ತಿವೆ. ವಿಲ್ ಜಾಕ್ಸ್ ಅವರು ಆರಂಭಿಕ ಆಟಗಾರನ ಜೊತೆಗೆ ಒಳ್ಳೆಯ ಸ್ಪಿನ್ನಿಂಗ್ ಆಲ್ರೌಂಡರ್ ಕೂಡ ಹೌದು. ಇವರನ್ನು ಆರಂಭಿಕರಾಗಿ ಕಣಕ್ಕಿಳಿಸಿದರೆ 2 ರಿಂದ 3 ಓವರ್ಗಳನ್ನು ಬೌಲಿಂಗ್ ಕೂಡ ಮಾಡುವ ತಾಕತ್ತನ್ನು ವಿಲ್ ಜಾಕ್ಸ್ ಅವರು ಹೊಂದಿದ್ದಾರೆ. ಮತ್ತೆ RCB ಬಳಿ ಸದ್ಯ ಒಳ್ಳೆಯ ಸ್ಪಿನ್ನರ್ಸ್ ಇಲ್ಲದೆ ಇರುವ ಕಾರಣ ವಿಲ್ ಜಾಕ್ಸ್ ಅವರನ್ನು ಕಣಕ್ಕಿಳಿಸಿದರೆ ಸ್ವಲ್ಪ ಮಟ್ಟಿಗೆ ಬೌಲಿಂಗ್ ನಲ್ಲಿಯೂ ಕೂಡ RCB ತಂಡಕ್ಕೆ ಲಾಭ ಆಗುವ ಸಾಧ್ಯತೆಗಳು ಕೂಡ ಇವೆ. ಆದರೆ ಡು ಪ್ಲೆಸಿಸ್ ಅವರು ಸದ್ಯ RCB ತಂಡದ ನಾಯಕನಾಗಿರುವುದರಿಂದ ಇವರನ್ನು ತಂಡದಿಂದ ಹೊರಗಿಡುವುದು ಸ್ವಲ್ಪ ಮಟ್ಟಿಗೆ ಅಸಾಧ್ಯದ ಮಾತು ಅಂತಾನೆ ಹೇಳಬಹುದಾಗಿದೆ. ಮತ್ತೆ ಇನ್ನು ಕೆಲ ಕ್ರಿಕೆಟ್ ಪಂಡಿತರು ಈ ಬಾರಿ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಅವರನ್ನು ನಾಯಕನನ್ನಾಗಿ ಮಾಡಿ ಡು ಪ್ಲೆಸಿಸ್ ಅವರಿಗೆ ಕೆಲ ಪಂದ್ಯಗಳಲ್ಲಿ ವಿಶ್ರಾಂತಿ ನೀಡಬೇಕು ಕೂಡ ಎಂದು ಹೇಳುತ್ತಿದ್ದಾರೆ. ಮತ್ತೆ ಡು ಪ್ಲೆಸಿಸ್ ಅವರಿಗಿಂತ ವಿಲ್ ಜಾಕ್ಸ್ ಅವರ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿದ್ದು ವಿಲ್ ಜಾಕ್ಸ್ ಅವರು ಪವರ್ ಪ್ಲೇ ಓವರ್ ನಲ್ಲಿ ಅಕ್ಷರಶಃ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಎದುರಾಳಿ ಬೌಲರ್ಸ್ ಗಳನ್ನು ಧೂಳಿಪಟ ಮಾಡುವ ತಾಕತ್ತನ್ನು ಕೂಡ ಹೊಂದಿದ್ದಾರೆ. ಆದ್ದರಿಂದ ಈ ಬಾರಿ ವಿಲ್ ಜಾಕ್ಸ್ ಅವರನ್ನು ಆರಂಭಿಕರಾಗಿ ಕಣಕ್ಕಿಳಿಸಬೇಕು ಎಂದು ಕೂಗುಗಳು ಹೆಚ್ಚಾಗಿ ಕೇಳಿಬರುತ್ತಿದ್ದು RCB ಮ್ಯಾನೇಜ್ಮೆಂಟ್ ಇದನ್ನು ಹೇಗೆ ನಿಭಾಯಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ RCB ತಂಡ ಈ ಬಾರಿ ಯಾರನ್ನು ಆರಂಭಿಕರಾಗಿ ಕಣಕ್ಕಿಳಿಸಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.